ಕೆಲವು ಸಲ ನೀನು ಸಫರ್ ಮಾಡ್ತೀಯ, ಕೆಟ್ಟೋಳಾಗಿ ಅಲ್ಲ. ಎಲ್ಲಿ ಒಳ್ಳೆತನ ನಿಲ್ಲಬೇಕು ಅಲ್ಲಿ ನಿಲ್ಲಬೇಕು. ಇಲ್ಲದೆ ಇದ್ದರೆ ನೀನು ಕೆಟ್ಟೋಳಾಗ್ಬಿಡ್ತೀಯ. ಒಳ್ಳೆತನಕ್ಕೆ ಒಂದು ಲಿಮಿಟ್ ಇದೆ, ನೀನು ಕೆಟ್ಟೋಳಾಗ್ಬಿಡ್ತೀಯ. ಒಳ್ಳೆಯದು ಕೆಟ್ಟದ್ದು ಎರಡೂ ಒಂದು ಲಿಮಿಟ್ ಇದೆ. ಅದಕ್ಕೆ ಯಾರು ಒಳ್ಳೆಯದು ಕೆಟ್ಟದ್ದನ್ನು ಮೀರಿ ತಮ್ಮೊಳಗೆ ಗ್ರೇಟೆಸ್ಟ್ ಸತ್ಯನ ತಿಳ್ಕೊಂಡಿರ್ತಾರೋ ಅವ್ರಿಗೆ ಯೋಚನೆ ಇರಲ್ಲ. ಎರಡನೇದು, ನಮ್ಮ ದುಃಖ ನಮ್ಮನ್ನು ಡಿಸ್ಟರ್ಬ್ ಮಾಡದೇ ಇದ್ದರೆ, ದುಃಖ ಆಗುತ್ತೆ, ಯಾರಾದರೂ ಬೈತಾರೆ ಮಾಡ್ತಾರೆ, ನಮ್ಮನ್ನು ಡಿಸ್ಟರ್ಬ್ ಮಾಡಿಕೊಡ್ದು, ಆಗ ಮಾತ್ರ ಒಳಗಡೆ ಇರುವಂತಹ ಸಮುದ್ರದ ಹಾಗೆ ಇರುವಂತಹ ಸಂತೋಷ ಅಲ್ಲಾಡದೆ ಅಲ್ಲಿ ನಮ್ಮ ಜೊತೆಗೆ ಇರುತ್ತೆ. ಹೊರಗಡೆದು ಡಿಸ್ಟರ್ಬ್ ಆಗಬಾರ್ದು. ಆವಾಗ ಹೊರಗಡೆ ಸುಖ ಹೊರಗಡೆ ದುಃಖ ಎರಡೂ ನಮ್ಗೆ ಒಂದೇ ಥರ ಅನಿಸುತ್ತೆ, ಎರಡೂ ಟೆಂಪ್ರರಿ ಅನಿಸುತ್ತೆ. ಆಗ ನಾವು ಪರ್ಮನೆಂಟ್ಗೆ ಹೋಗ್ತೀವಿ. ಮೂರನೇದು, ಅದೃಷ್ಟ ನಂಬೇಡ. ಕಷ್ಟಪಟ್ಟು ಕೆಲಸ ಮಾಡ್ತೀಯಲ್ಲ ಅದನ್ನು ನಂಬು. ಸಹನೆ ಕಳ್ಕೊಂಡ್ರೆ ಅಲ್ಲಿ ಯಶಸ್ಸು ಸಿಗಲ್ಲ. ಸಹನೆ ಕಳ್ಕೊಂಡ್ರೆ ಚಾಲೆಂಜಿಂಗ್ ನಿಂತ್ಕೊಳ್ಳೋಕ್ಕಾಗಲ್ಲ. ಇದೆಲ್ಲ ಕೆಲವೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ತಿಳ್ಕೊಳ್ತಾ ತಕ್ಷಣ ಅದು ಎಚ್ಚರಿಸುತ್ತೆ. ಅದೆಲ್ಲ ಫೀಡ್ ಮಾಡಬೇಕು ನಾವು. ಸುಮ್ಮನೆ ಓದ್ಬಿಡೋದು ಕೇಳ್ಬಿಡೋದಲ್ಲ. ಫೀಡ್ ಆಲ್ ದಿಸ್ ಇನ್ಫಾರ್ಮೇಷನ್ ಟು ದಿ ಸಬ್ಕಾನ್ಷಿಯಸ್ ಮೈಂಡ್. ಇಟ್ ವಿಲ್ ಹೆಲ್ಪ್ ಯು.